ಡಿ.ಕೆ. ಶಿವಕುಮಾರ್ 7 ವರ್ಷ ನಾನೇ ಮುಖ್ಯಮಂತ್ರಿ ಅಂತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಮತ್ತೊಬ್ಬ ಹೊಸ ಸಿಎಂ ಬರ್ತಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಸೇರಿದಂತೆ ಪ್ರಮುಖ ರಾಜ್ಯ, ದೇಶ, ವಿದೇಶದ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಹಾಗೆ ಎಲ್ಲರೂ ಒಂದು ಇಂಪಾರ್ಟೆಂಟ್, ನೀವಿನ್ನು ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಮನವಿ, ಕರ್ನಾಟಕ ಟಿವಿ ನ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ, ನಮ್ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ತೀವ್ರವಾಗಿರುವ ನಡುವೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ 100 ರಿಂದ 150 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಇದು ಪೇಮೆಂಟ್ ಸಚಿವ ಸ್ಥಾನದ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಒಳ ಜಗಳ ನಡೆಯುತ್ತಿದ್ದು, ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬರುವ ಸಾಧ್ಯತೆ ಇದೆ ಅಂತ ಅಶೋಕ್ ಭವಿಷ್ಯ ನುಡಿದರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಉಲ್ಲೇಖಿಸಿ, ನಾನೇ 5 ವರ್ಷ ಸಿಎಂ ಎಂದವರು ಈಗ ಎಲ್ಲಿದ್ದಾರೆ? ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ, ಅದು ಈಗ ನಿಜವಾಗಿದೆ ಅಂತ ಟೀಕಿಸಿದ್ರು. ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಪೂರ್ಣಗೊಂಡಿಲ್ಲದಿದ್ದರೂ ಸಚಿವರೇ ಇಲ್ಲದ ಸರ್ಕಾರ ಅಧಿವೇಶನ ನಡೆಸಲು ಹೊರಟಿದೆ ಅಂತ ಸರ್ಕಾರದ ಆಡಳಿತ ವೈಖರಿಯನ್ನ ಪ್ರಶ್ನೆ ಮಾಡಿದ್ರು. ಹೌದು, ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳಿರಿ, ಬದಲಾದ್ರು. ನೀವು ವಿಪಕ್ಷ ನಾಯಕ ಇದ್ದೀರಿ, ಇರ್ತೀರಾ ಫುಲ್ಲು ನೀವೇನೆ? ನಿಮ್ ರಾಜ್ಯಾಧ್ಯಕ್ಷ ಏನ್ಕದ್ ಬದಲಾಗ್ತಾರ, ಬದಲಾಗಲ್ವಾ? ನೀವು ಅದೇ ವಿಪಕ್ಷ ನಾಯಕನಾಗಿ ಇರ್ತೀರಾ? ಊರವ್ರದೆಲ್ಲ ಭವಿಷ್ಯ ಹೇಳ್ತೀರಪ್ಪ, ನಿಮ್ದು ಹೇಳ್ಬಿಡಿ ಹಂಗಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾದ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಮತ್ತು ಒಳ ರಾಜಕೀಯದ ಚರ್ಚೆಗಳು ಮುಂದುವರೆದಿವೆ. ಈ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಭಿನ್ನಾಭಿಪ್ರಾಯವಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ, ಹೌದು, ಸಿದ್ದರಾಮಯ್ಯ ಅವರೊಂದಿಗೆ ನನಗೆ ಭಿನ್ನಾಭಿಪ್ರಾಯ ಇದೆ ಅಂತ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಆದ್ರೆ ಈ ಭಿನ್ನಾಭಿಪ್ರಾಯವನ್ನ ರಾಜಕೀಯ ಬಿಕ್ಕಟ್ಟಾಗಿ ನೋಡುವ ಅಗತ್ಯವಿಲ್ಲ ಅಂತ ಹೇಳಿದ ಅವರು, ಇದು ರಾಜ್ಯದ ಸಮಸ್ಯೆ ಅಲ್ಲ, ನಮ್ಮ ನಡುವಿನ ಸಮಸ್ಯೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದರು. ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಭಿನ್ನಾಭಿಪ್ರಾಯ, ಭೇದಗಳು ಸಹಜ, ಅದನ್ನು ಅನಗತ್ಯವಾಗಿ ದೊಡ್ಡ ವಿಚಾರವನ್ನಾಗಿ ಮಾಡಬಾರದು ಅಂತ ಜಾರಕಿಹೊಳಿ ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಥವಾ ಪಕ್ಷದ ಕಾರ್ಯವೈಖರಿಯ ಮೇಲೆ ಈ ಭಿನ್ನಾಭಿಪ್ರಾಯ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಅವರು ಪರೋಕ್ಷವಾಗಿ ಸಂದೇಶ ಕೊಟ್ಟರು. ಇತ್ತ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಕಾಂಗ್ರೆಸ್ನ ಒಳ ರಾಜಕೀಯದ ಕುರಿತು ಮತ್ತೆ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷದ ನಾಯಕರು ಈ ಬೆಳವಣಿಗೆಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದರತ್ತ ರಾಜಕೀಯ ವಲಯದ ಗಮನ ನೆಟ್ಟಿದೆ. ಸಿದ್ದರಾಮಯ್ಯನವ್ರನ್ನೇ ಫಾಲೋ ಮಾಡ್ಕೊಂಡು ಬಂದು ಸತೀಶ್ ಜಾರಕಿಹೊಳಿ, ಮುಂದಿನ ಅಹಿಂದ ನಾಯಕ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಅವರು ಬಹಳ ಸರಿ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಬೇಕಾದ್ರೆ ಅವರ ಪ್ರಯಾರಿಟಿ ಯತೀಂದ್ರ ಮತ್ತೆ ಬೈರತಿ ಸುರೇಶ್ ಆಗೋದ್ರು. ಉಳಿದ ಸಂತೋಷ್ ಲಾಡ್ ಆಗ್ಲಿಲ್ಲ, ಜಮೀರ್ ಅಹಮದ್ ಖಾನ್ ಆಗ್ಲಿಲ್ಲ, ಸತೀಶ್ ಜಾರಕಿಹೊಳಿ ಆಗ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕ ಆಗೋ ಕಾರಣ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಆದಿಯಾಗಿ ಇವರೆಲ್ಲ ಕಾರಣ ಆಗಿದ್ರು. ಆದ್ರೆ ಅವರ ಅಧಿಕಾರದಿಂದ ಸಿಎಂ ಸ್ಥಾನದಿಂದ ಇಳಿಬೇಕಾರೆ ಅವರ ಆದ್ಯತೆ ಕೇವಲ ಡಾಕ್ಟರ್ ಯತೀಂದ್ರ ಮತ್ತೆ ಬೈರತಿ ಸುರೇಶ್. ಜಮೀರ್ ಅಹಮದ್ ಖಾನ್ ಕೂಡ ಬೇಡವಾಗ್ಬಿಟ್ರು, ಸತೀಶ್ ಜಾರಕಿಹೊಳಿ ಕೂಡ ಬೇಡ ಆಗ್ಬಿಟ್ರು, ಸಂತೋಷ್ ಲಾಡ್ ಕೂಡ ಬೇಡ ಆಗ್ಬಿಟ್ರು. ಸೊ ಹಾಗಾಗಿ ರಾಜಕೀಯದಲ್ಲಿ ಅಷ್ಟೇ, ಅಧಿಕಾರಕ್ಕೇರುವಾಗ ಒಂದು ಆದಿ, ಅಧಿಕಾರದಿಂದ ಇಳಿಯುವಾಗ ಮತ್ತೊಂದು ಆದಿ, ಇವೆಲ್ಲ ಆಗ್ತಿರ್ತದಲ್ಲ ಕಾಮನ್. ಹಾಗಾಗಿ ಸತೀಶ್ ಜಾರಕಿಹೊಳಿ ಧೈರ್ಯವಾಗಿ ಒಪ್ಕೊಂಡವ್ರು ಅದನ್ನ. ಸತೀಶ್ ಜಾರಕಿಹೊಳಿ ಯಾರಿಂದನೋ ಲೀಡರ್ ಅಲ್ಲ, ಆಯಪ್ಪನೇ ಲೀಡರು. ಸತೀಶ್ ಜಾರಕಿಹೊಳಿಗೆ ಆ ತಾಕತ್ ಐತೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತವಾಗಿರುವ ನಡುವೆಯೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಯತ್ನವನ್ನ ತಕ್ಷಣ ಕೈಬಿಡಬೇಕು ಅಂತ ಆಗ್ರಹಿಸಿದ ಅವರು, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ನೀವೇ ಮುಖ್ಯಮಂತ್ರಿ ಆಗಲು ಹೈಕಮಾಂಡ್ಗೆ ಏನ್ ಮಾತು ಕೊಟ್ಟಿದ್ದೀರೋ ಗೊತ್ತಿಲ್ಲ, ಆದರೆ ಆ ಮಾತುಗಳನ್ನ ಉಳಿಸಿಕೊಳ್ಳಲು ರೈತರ ಬದುಕನ್ನ ಬಲಿ ಕೊಡಬೇಡಿ ಅಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಹೈಕಮಾಂಡ್ಗೆ ನೀಡಿರುವ ಭರವಸೆಗಳನ್ನ ಈಡೇರಿಸಲು ಬೇರೆ ಮಾರ್ಗಗಳಿವೆ, ಆದರೆ ರೈತರ ಜಮೀನನ್ನ ಕಸಿದುಕೊಂಡು ಅವರ ಜೀವನೋಪಾಯವನ್ನ ನಾಶ ಮಾಡಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಹೋರಾಟ ನಡೆಸುತ್ತಿರುವ ರೈತರ ಬೆಂಬಲಕ್ಕೆ ತಾವು ಕೂಡ ಇಳಿಯಲು ಸಿದ್ಧ ಅಂತ ಹೇಳಿದ ದೇವೇಗೌಡರು, ಅಗತ್ಯ ಬಿದ್ದರೆ ರೈತರೊಂದಿಗೆ ಪ್ರತಿಭಟನಾ ಸ್ಥಳದಲ್ಲೇ ಕುಳಿತು ಹೋರಾಟ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರ ವಿರುದ್ಧ ದಾಖಲಿಸಿರ್ತಕ್ಕಂಥ ಎಫ್ಐಆರ್ ಗಳನ್ನ ತಕ್ಷಣ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ ದೇವೇಗೌಡರು, ಸರ್ಕಾರ ರೈತರ ಆತಂಕವನ್ನ ಗಂಭೀರವಾಗಿ ಪರಿಗಣಿಸಿ ಯೋಜನೆಯನ್ನ ಮರುಪರಿಶೀಲಿಸಬೇಕು ಅಂತ ಆಗ್ರಹ ಮಾಡಿದ್ರು. ವಯಸ್ಸಾದರೂ ಕೂಡ ಅವರ ಹೋರಾಟದ ಇದಕ್ಕೆ ವಯಸ್ಸಾಗಿಲ್ಲ, ಅದಿನ್ನು ಕೆಚ್ಚು ಜಾಸ್ತಿ ಇದ್ದಂಗಿದೆ ದೇವೇಗೌಡರಿಗೆ. ಸೊ ಹಾಗಾಗಿ ಕಡೆ ಉಸಿರಿರುವವರೆಗೆ ದೇವೇಗೌಡರು ಆ ಕಾರಣದಲ್ಲೇ ಇರ್ತಾರೆ, ಹೋರಾಟ ಮಾಡ್ತಾರೆ, ಧ್ವನಿಯನ್ನು ಅಡಗಿಸೋಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಹಜ ಅದು. ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸವಾಲ್ ಹಾಕೋದು ಮಾಡೋದಿಲ್ಲ.
ಬಟ್ ರಾಜಕೀಯ ಹೋರಾಟದಲ್ಲಿ ದೇವೇಗೌಡರ ಅಪೋಸಿಟ್ ಡಿ.ಕೆ. ಒಂದ್ಸರ್ ಸೋತವ್ರೆ 85ರಲ್ಲಿ. ಕನಕಪುರ ಬೈ ಎಲೆಕ್ಷನ್ ಡಿ.ಕೆ. ಒಂದ್ಸರ್ ದೇವೇಗೌಡರ ಅಪೋಸಿಟ್ ಸೋತವ್ರೆ. ಅಥವಾ ದೇವೇಗೌಡರು ಸೋಲ್ಸವ್ರೆ ತೇಜಸ್ವಿನಿ ರಮೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ. ಹಾಗಾಗಿ ಅವ್ರ ದೀರ ಹಳೇದು 41 ವರ್ಷದ ರಾಜಕೀಯ ಹಾಗೆ ಕಂಟಿನ್ಯೂ ಆಗ್ತಿದೆ ಅವ್ರದ್ದು, ದೇವೇಗೌಡರು ಹಾಗೆ ಡಿ.ಕೆ. ಅವ್ರದ್ದು. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತೀವ್ರವಾಗಿ ಖಂಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಿನ್ನೆ ನಡೆದ ಘಟನೆಗೆ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ. ಧೈರ್ಯವಿದ್ರೆ ನನ್ನನ್ನೇ ಈ ಪ್ರಕರಣದಲ್ಲಿ A1 ಆರೋಪಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ರು. ರೈತರನ್ನ ಬೆದರಿಸುವ ಉದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ಪ್ರಕರಣಗಳನ್ನ ದಾಖಲಿಸಲಾಗ್ತಾ ಇದೆ ಅಂತ ಆರೋಪಿಸಿದ ಕುಮಾರಸ್ವಾಮಿ, ಮೊದಲ ದೂರು ಮತ್ತು ಎರಡನೇ ದೂರು ಎರಡೂ ಕಾಪಿ ಪೇಸ್ಟ್ ರೀತಿಯಲ್ಲಿದ್ದು ಪೊಲೀಸರೇ ದೂರು ಬರೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಮಹಿಳಾ ರೈತರ ಮೇಲೂ ಕೊಲೆ ಯತ್ನದಂತಹ ಗಂಭೀರ ಪ್ರಕರಣ ದಾಖಲಿಸುವುದನ್ನು ಪ್ರಶ್ನಿಸಿದ ಅವರು, ರೈತ ಮಹಿಳೆಯರನ್ನ ಕೊಲೆಗಟ್ಟುಕರಂತೆ ಬಿಂಬಿಸಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಕಳೆದ ಹಲವು ದಿನಗಳಿಂದ ರೈತರು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದಾರೆ. ಅವರ ಆತಂಕವನ್ನ ಅರ್ಥ ಮಾಡಿಕೊಳ್ಳುವ ಬದಲು ಪ್ರಕರಣ ದಾಖಲಿಸಿ ಭಯದ ವಾತಾವರಣ ಸೃಷ್ಟಿಸಲಾಗ್ತಾ ಇದೆ ಅಂತ ಟೀಕಿಸಿದ್ರು. ಇದೇ ವೇಳೆ ನಾಡಿದ್ದು ತಾವೇ ಬಿಡದಿಗೆ ಭೇಟಿ ಕೊಟ್ಟು ರೈತರೊಂದಿಗೆ ನಿಲ್ಲೋದಾಗಿ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು. ಎಸ್, ಈ ವಿಷಯ ಹೇಳಿದಲ್ಲ, ಏನೇ ಉದ್ದೇಶ ಡಿ.ಕೆ. ಶಿವಕುಮಾರ್ ಅವ್ರದ್ದು ಇರಬಹುದೇನೋ, ಜಾರಿ ಮಾಡ್ತಿರೋ ರೀತಿ ನೀತಿಗಳ ಬಗ್ಗೆ ಅಬ್ಜೆಕ್ಷನ್ಸ್ ಇದೆ. ವಿಶ್ವಾಸದಲ್ಲಿ ವಿಜಯ ಇದೆ, ವಿರೋಧ ಕಟ್ಕೊಂಡು ಮಾಡೋದೇನೂ ಇಲ್ಲ. ಸಿಂಗ್ಯೂರು ಗಲಾಟೆ ಕಮ್ಯುನಿಸ್ಟ್ ಪಾರ್ಟಿನ ಮುಳುಗಿಸ್ತು, TMC ಅಧಿಕಾರಕ್ಕೆ ಬಂತು. ಸೊ ಹಾಗಾಗಿ ಬಿಡದಿಯ ಹೋರಾಟ ಪೂರಕವಾಗಿಲ್ಲ. ಏನು ಮುಖ್ಯಮಂತ್ರಿಯಾಗಿ ಮಾಡಕ್ ಬಹಳ ಕೆಲ್ಸಗಳೈತೆ. ಈ ಯೋಜನೆ ವಿಷಯದಲ್ಲಿ ಒಂದಷ್ಟು ಇನ್ನು ಮರುಪರಿಶೀಲನೆ ಮಾಡಿ ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ. ವಿರೋಧ ಕಟ್ಕೊಂಡು ಮಾಡೋದೇನೈತಿ ಇಲ್ಲಿ? ರಾಜ್ಯ ದೇಶ ಬಿದ್ದೋಗ್ಬಿಡುತ್ತೇನೋ, ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕಿಲ್ಲ. ತಕ್ಷಣಕ್ಕೆ ಒಂದು 6 ತಿಂಗಳು 1 ವರ್ಷ ಹೋಲ್ಡ್ ಮಾಡಿ ಸದ್ಯಕ್ಕೆ, ಆಮೇಲೆ ಏನೋ ಒಂದು ಕತೆ ಆಗುತ್ತೆ. ಬಟ್ ಸದ್ಯಕ್ಕೆ ಮೂವ್ ಮಾಡೋದು, ಹಿಂಗೆ ಸರ್ವೆ ಮಾಡಕ್ ಹೋಗೋದು, ಜನಗಳನ್ನ ರೊಚ್ಕೆಪ್ಸೋದು, ಅವ್ರ ಮೇಲೆ ಕೇಸ್ ಹಾಕೋದು, ಇವೆಲ್ಲ ಅವಲ್ಲ, ಇವ್ ನೆಗೆಟಿವ್. ಇದನ್ನ ಬಿಡಬೇಕು ಅಂತ ಅಂತೀನಿ ನಾನು. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದ ಪ್ರಕರಣದ ಬಗ್ಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿನ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ನಡೆಸುವುದು, ಮನವಿ ಸಲ್ಲಿಸುವುದು ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವುದು ಪ್ರತಿಯೊಬ್ಬರ ಹಕ್ಕು. ಆದರೆ ರಾಜಕೀಯ ಪ್ರೇರಣೆಯಿಂದ ಅಥವಾ ಕಾನೂನು ಬಾಹಿರವಾಗಿ ಪ್ರತಿಭಟನೆ ನಡೆಸಿರುವುದು ಸಾಬೀತಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ಸ್ಪಷ್ಟಪಡಿಸಿದರು. ಬಿಡದಿ ಟೌನ್ಶಿಪ್ ಯೋಜನೆ ಏಕೆ ಅಗತ್ಯ, ಸರ್ಕಾರಕ್ಕೆ ಭೂಮಿ ಯಾಕೆ ಬೇಕಾಗಿದೆ, ಸ್ಥಳೀಯರ ಹಿತಾಸಕ್ತಿಯನ್ನು ಹೇಗೆ ಕಾಪಾಡಬೇಕು ಎಂಬುದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಸರ್ಕಾರ ಮಾಡಲಿದೆ ಅಂತ ಹೇಳಿದರು. ಇದೇ ವೇಳೆ ಸಚಿವ ಸಂಪುಟ ವಿಸ್ತರಣೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್, ಆಗಸ್ಟ್ ನಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ಸುಮಾರು 20 ಹುದ್ದೆಗಳ ಭರ್ತಿ ಕುರಿತು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಮಂತ್ರಿ ಸ್ಥಾನ ತುಂಬುವುದರ ಬಗ್ಗೆ ಬಿಜೆಪಿ ಶಾಸಕ ಚಲವಾದಿ ನಾರಾಯಣಸ್ವಾಮಿ ಅವರ ಕಪ್ಪ ಕಾಣಿಕೆ ಕೊಟ್ಟವರಿಗೆ ಸಚಿವ ಸ್ಥಾನ ಎಂಬ ಆರೋಪಕ್ಕೂ ತಿರುಗೇಟು ನೀಡಿದ DCM, ಅವರು ಬಿಜೆಪಿಯಲ್ಲಿ ಏನ್ ಮಾಡಿದ್ದಾರೋ ಅದನ್ನೇ ಹೇಳ್ತಿದ್ದಾರೆ. ಅವರ ರಾಜಕೀಯ ಸಂಸ್ಕೃತಿಯನ್ನ ಕಾಂಗ್ರೆಸ್ಗೆ ಹೋಲಿಸುವುದು ಸರಿಯಲ್ಲ ಅಂತ ತೀಕ್ಷ್ಣವಾಗಿ DCM ಡಾಕ್ಟರ್ ಜಿ. ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು. ಕರೆಕ್ಟ್, ಅದು ಬಿಜೆಪಿ ಅವ್ರ ಆರೋಪ. ಅವ್ರು ತಗೊಳ್ತಿರ್ಬೋದು, ನಾವು ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಒಂದು 20 ಸೀಟ್ ಫಿಲ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಮಂತ್ರಿಗಿರಿನ. ವಿಧಾನ ಪರಿಷತ್ ಚುನಾವಣೆ ಅಡ್ಡ ಮತದಾನದ ಬಳಿಕ ಕರ್ನಾಟಕ ಬಿಜೆಪಿಯಲ್ಲಿ ಬದಲಾವಣೆಯ ಚರ್ಚೆ ಮತ್ತೆ ಜೋರಾಗಿದೆ. ರಾಜ್ಯ ನಾಯಕರನ್ನ ಒಗ್ಗೂಡಿಸುವಲ್ಲಿ ಹಾಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಯಶಸ್ವಿಯಾಗಿಲ್ಲ ಎಂಬ ಅಭಿಪ್ರಾಯ ಪಕ್ಷದೊಳಗೆ ಕೇಳಿಬರ್ತಿದ್ದು, ಅವರನ್ನ ಬದಲಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯ ಬಳಿಕ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಜವಾಬ್ದಾರಿ ನೀಡುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಮುಂದಿನ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನ ಈಗಿನಿಂದಲೇ ಬಲಪಡಿಸುವ ಉದ್ದೇಶದಿಂದ ಈ ಸಂಘಟನಾ ಬದಲಾವಣೆ ನಡೆಯಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದರ ಜೊತೆಗೆ ರಾಜ್ಯ ಬಿಜೆಪಿ ಸಂಘಟನೆಯಲ್ಲಿ ಇನ್ನೂ ಕೆಲವು ಮಹತ್ವದ ಬದಲಾವಣೆಗಳ ಸಾಧ್ಯತೆಯೂ ಇದೆ ಎಂಬ ರಾಜಕೀಯ ಚರ್ಚೆ ಜೋರಾಗಿದೆ. ಚೇಂಜ್ ಮಾಡ್ಬೇಕಲ್ಲ ಬಿಜೆಪಿಗೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್, ಅರುಣ್ ಸಿಂಗ್ ಇವರೆಲ್ಲ ಬರೀ ಇರೋರ್ಗೆ ಜೈ ಅನ್ಕೊಂಡು ಹೋಗಿ ಪಾರ್ಟಿ ತೀರ್ಸವ್ರೆ ಅಂತ ಆರೋಪ. ನೋಡ್ಬೇಕು, ಧರ್ಮೇಂದ್ರ ಪ್ರಧಾನ್ ಬಂದ ಅಲ್ಲೇ ಸೀನಿಯರ್ ಅವರು, ಅಲ್ಲೇ ಒಂದ್ಸಲ ಒಂದು ಇನ್ಚಾರ್ಜ್ ಆಗಿರೋ ಅನ್ಕೋತೀನಿ, ನೋಡ್ಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಅಂತ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಆದ್ರೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಇರುವ ಕಾರಣ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕಾದ ಪರಿಸ್ಥಿತಿ ಇದೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಈ ವಿಚಾರವಾಗಿ ಜಿಲ್ಲೆಯ ಎಲ್ಲಾ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಯವರೊಂದಿಗೆ ಚರ್ಚೆ ನಡೆಸಿದ್ದು, ದೆಹಲಿಯಲ್ಲಿ ನಡೆಯಲಿರುವ CWMA ಮತ್ತು CWRC ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ಕುಡಿಯುವ ನೀರಿನ ಅಗತ್ಯ, ಬೆಳೆಗಳ ಸ್ಥಿತಿ ಮತ್ತು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಮಂಡಿಸಲಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಮನವಿ ಮಾಡಿದ ಚೆಲುವರಾಯಸ್ವಾಮಿ, ಇದು ರೈತರ ಬದುಕಿನ ಪ್ರಶ್ನೆ. ಈ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು. ಸರ್ಕಾರ ರೈತರ ಹಿತ ಕಾಪಾಡಲು ಬದ್ಧವಾಗಿದೆ ಅಂತ ಹೇಳಿದ್ರು.
ಮಳೆ ಹೋದ್ರೆ ಸಮಸ್ಯೆನೇ ಇಲ್ಲ. ಮಳೆ ಹೋದ್ರೆ ನಾಲೆಗಳಲ್ಲಿ ನೀರು ಬಿಟ್ಟು ಬೆಳೆ ಕೊಡ್ಬೋದು. ಈ ಸರ್ ನಮ್ದು ಬೆಳೆ ಬೆಳೆದಿಲ್ಲ. ಇನ್ನು ನಾವು ಕಾವೇರಿ ನೀರಾವರಿ ಪ್ರದೇಶದವ್ರೆ. ನಮ್ಮ ಬೆಸಗಳ್ಳಿ ಭಾಗದಲ್ಲಿ ನಮ್ದು ತೆಕ್ಲು ಬಿದ್ದೈತೆ, ಒಟ್ಲು ಗಿಟ್ಲು ಹಾಕ್ಲಿಲ್ಲ, ಭತ್ತ ಗಿತ್ತ ಬೆಳಿತಿದ್ವಿ ನಾವು. ಅದು ಈ ಸರ್ ಇಲ್ಲ. ಯಾಕೆಂದ್ರೆ ಈ ಮುಂಗಾರು ಟೈಮಲ್ಲೇ ಬೆಳೆ ಇಲ್ಲ, ಬೇಸಿಗೆ ಬೆಳೆ ಹೆಂಗ್ ಬೆಳೆಯಕ್ಕಾಗತ್ತೆ ಅಂದ್ರೆ ಕಳೆದ ಬೆಳೆ ಇಲ್ಲ, ಈ ಬೆಳೆ ಇಲ್ಲ. 1.5 ವರ್ಷ ಮಂಡ್ಯ ಜಿಲ್ಲೆಯ ರೈತ ನೀರಿಲ್ಲದೆ ಒದ್ದಾಡುವಂತ ಸನ್ನಿವೇಶ. ಬೆಳೆಗಳು ಬೆಳೆಯಕ್ಕಾಗಲ್ಲ ಕಡೆ ಭಾಗದವರು. ಇಲ್ಲಿ ಮದ್ದೂರು, ಈ ಕಡೆ ಭಾಗ ಕೊಪ್ಪ, ಈ ಭಾಗ ಬಂದಂಗೆ ಅಂದ್ರೆ ಕಡೆ ಭಾಗದ ವ್ಯಾಪ್ತಿಯ ರೈತರಿಗೆಲ್ಲ ದೊಡ್ಡ ಸಮಸ್ಯೆನೆ. ಬಟ್ ಇದು ಎಲ್ರಿಗೂ ಸಮಸ್ಯೆನೆ. ಜಿಬಿಎ ಚುನಾವಣೆ ನಡೆಸಲು ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡುವಂತೆ ಕರ್ನಾಟಕ ಸರ್ಕಾರ ಹಾಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಲ್ಲಿಸಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಜುಲೈ 17ರಂದು ವಿಚಾರಣೆ ನಡೆಸಲಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದ ಮುಂದೆ ಜಿಬಿಎ ಪರ ಹಿರಿಯ ವಕೀಲ ಕಪಿಲ್ ಸಿಬಾಲ್ ಅರ್ಜಿಯನ್ನ ಪ್ರಸ್ತಾಪಿಸಿದ್ದು, ನಿಗದಿತ ದಿನವೇ ವಿಚಾರಣೆ ನಡೆಸಲು ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಸರ್ಕಾರ ತನ್ನ ಅರ್ಜಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವುದರಿಂದ ಆಡಳಿತಾತ್ಮಕ ಸವಾಲುಗಳು ಎದುರಾಗಿವೆ ಅಂತ ತಿಳಿಸಿದೆ. ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪರಿಶೀಲಿಸುವ ಕಾರ್ಯದಲ್ಲಿ ಸಿಬ್ಬಂದಿ ನಿರತರಾಗಿದ್ದು, ಇದೇ ವೇಳೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅಗತ್ಯವಿರುವ ಸಾವಿರಾರು ಸಿಬ್ಬಂದಿಯನ್ನ ನಿಯೋಜಿಸುವುದು ಕಷ್ಟಕರವಾಗಿದೆ ಅಂತ ಸರ್ಕಾರ ವಾದಿಸಿದೆ. ಬೆಂಗಳೂರು ನಗರದಲ್ಲೇ 1 ಕೋಟಿಗೂ ಹೆಚ್ಚು ಮತದಾರರು ಹಾಗೂ ಸುಮಾರು 40 ಲಕ್ಷ ಮನೆಗಳಿದ್ದು, ಚುನಾವಣಾ ಪ್ರಕ್ರಿಯೆ ಸುಗಮವಾಗಿ ನಡೆಸಲು ದೊಡ್ಡ ಪ್ರಮಾಣದ ಸಿಬ್ಬಂದಿ ಅಗತ್ಯವಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಜುಲೈ 17ರಂದು ಸುಪ್ರೀಂ ಕೋರ್ಟ್ ಈ ಅರ್ಜಿಯ ಕುರಿತು ಯಾವ ತೀರ್ಮಾನ ಕೈಗೊಳ್ಳಲಿದೆ ಎಂಬುದತ್ತ ಈಗ ಎಲ್ಲರ ಗಮನ ನೆಟ್ಟಿದೆ. ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆಯಲ್ಲಿ ಆಹಾರ ಮತ್ತು ಔಷಧ ಆಡಳಿತ ಸಂಸ್ಥೆ ಹಾಗೂ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬೃಹತ್ ಪ್ರಮಾಣದ ನಕಲಿ ಹಾಲು ತಯಾರಿಕಾ ಜಾಲ ಬಯಲಾಗಿದೆ. ತನಿಖೆಯ ಪ್ರಕಾರ ಕಳೆದ 6 ತಿಂಗಳಲ್ಲಿ 2.3 ಕೋಟಿ ಲೀಟರ್ಗೂ ಹೆಚ್ಚು ಕಲಬೆರಕೆ ಹಾಲು ಮಾರುಕಟ್ಟೆಗೆ ತಲುಪಿರುವ ಸಂಖ್ಯೆ ವ್ಯಕ್ತವಾಗಿದೆ. ಅತ್ಯಂತ ಆತಂಕಕಾರಿ ಸಂಗತಿ ಅಂದ್ರೆ ಆರೋಪಿಗಳು ನಿರ್ಮಾ ಡಿಟರ್ಜೆಂಟ್ ಪೌಡರ್, ಪಾಮ್ ಆಯಿಲ್, ಕಳಪೆ ಗುಣಮಟ್ಟದ ಹಾಲಿನ ಪುಡಿ ಹಾಗೂ ಇತರೆ ರಾಸಾಯನಿಕಗಳನ್ನ ಬಳಸಿ ಹಾಲಿನ ಬಣ್ಣ ಮತ್ತು ಕೊಬ್ಬಿನಾಂಶ ಹೆಚ್ಚಿಸಿ ಅಸಲಿ ಹಾಲಿನಂತೆ ತಯಾರಿಸುತ್ತಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಕಲಿ ಹಾಲನ್ನ ನೇರವಾಗಿ ಮಾರಾಟ ಮಾಡದೆ ಪ್ರತಿ 100 ಲೀಟರ್ ಅಸಲಿ ಹಾಲಿಗೆ 10 ಲೀಟರ್ ಕಲಬೆರಕೆ ಹಾಲು ಬೆರೆಸಿ ವಿವಿಧ ಡೈರಿಗಳ ಮೂಲಕ ಮಾರುಕಟ್ಟೆಗೆ ಪೂರೈಕೆ ಮಾಡಲಾಗುತ್ತಿತ್ತು ಅಂತ ತನಿಖೆಯಲ್ಲಿ ಬಹಿರಂಗವಾಗಿದೆ. ವೈದ್ಯರ ಪ್ರಕಾರ ಇಂತಹ ರಾಸಾಯನಿಕ ಮಿಶ್ರಿತ ಹಾಲು ಕಿಡ್ನಿ, ಲಿವರ್ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಗಂಭೀರ ಹಾನಿ ಉಂಟು ಮಾಡಬಹುದು. ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರ ಆರೋಗ್ಯಕ್ಕೆ ಇದು ಹೆಚ್ಚು ಅಪಾಯಕಾರಿ. ಈ ಪ್ರಕರಣಕ್ಕೆ ಸಂಬಂಧಿಸಿ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಆಹಾರ ಕಲಬೆರಕೆ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಕಠಿಣ ಕ್ರಮ ಮುಂದುವರೆಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುತ್ತಿದ್ದ ಎಂವಿ ಹಾಲ್ ಬಾಯಿಯಾ ಮತ್ತು ಎಂವಿ ಮೊಂಬಾಸಾ ಎಂಬ 2 ವಾಣಿಜ್ಯ ಹಡಗುಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸಾವನ್ನಪ್ಪಿದ್ದು ಹಲವಾರು ಗಾಯಗೊಂಡಿದ್ದಾರೆ. ಈ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದ್ದು, ನವದೆಹಲಿ ಇರತಕ್ಕಂಥ ಇರಾನ್ ರಾಯಭಾರ ಕಚೇರಿಯ ಉಪ ರಾಯಭಾರಿನ ವಿದೇಶಾಂಗ ಸಚಿವಾಲಯಕ್ಕೆ ಕರೆಸಿ ಸಮನ್ಸ್ ಜಾರಿಗೊಳಿಸಿದೆ. ಭಾರತ ನಾಗರಿಕ ಹಡಗುಗಳು ಮತ್ತು ನಾವಿಕರನ್ನ ಗುರಿಯಾಗಿಸಿಕೊಂಡು ನಡೆಸುವ ಇಂತಹ ದಾಳಿಗಳನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದು, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡಲು ಎಲ್ಲಾ ದೇಶಗಳು ರಾಜತಾಂತ್ರಿಕ ಮಾತುಕತೆಯ ಮಾರ್ಗ ಅನುಸರಿಸಬೇಕು ಅಂತ ಕರೆ ನೀಡಿದೆ. ದಾಳಿಗೊಳಗಾದ 2 ಹಡಗುಗಳಲ್ಲಿ ಒಟ್ಟು 30 ಭಾರತೀಯ ಸಿಬ್ಬಂದಿ ಇದ್ದು, ಅವರಲ್ಲಿ ಒಬ್ಬರು ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಅಗತ್ಯ ನೆರವು ನೀಡಲು ಯುಎಇಯಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರ ಕಚೇರಿ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಇತ್ತ ಈ ದಾಳಿಯನ್ನ ತಾನೇ ನಡೆಸುವುದಾಗಿ ಇರಾನ್ ಒಪ್ಪಿಕೊಂಡಿದ್ದು, ಹಡಗುಗಳು ತನ್ನ ನೌಕಾಯಾನ ಎಚ್ಚರಿಕೆಗಳನ್ನ ಉಲ್ಲಂಘಿಸಿದ್ರಿಂದ ಕ್ರಮ ಕೈಗೊಂಡಿದ್ದೇವೆ ಅಂತ ಸಮರ್ಥಿಸಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯು ವಿಶ್ವದ ಪ್ರಮುಖ ತೈಲ ಸಾಗಣೆ ಮಾರ್ಗವಾಗಿರುವುದರಿಂದ ಈ ದಾಳಿ ಜಾಗತಿಕ ಇಂಧನ ಪೂರೈಕೆ ಹಾಗೂ ಸಮುದ್ರ ವ್ಯಾಪಾರದ ಮೇಲೂ ಪರಿಣಾಮ ಬೀರುವ ಆತಂಕ ಹೆಚ್ಚಿಸಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಸುದ್ದಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.